ಏನು ಹೇಳ್ತೀರಾ ಸರ್? ಸರ್ ಏನಿಲ್ಲ, ನಾನೇನು ನಿರೀಕ್ಷಣೆ ಮಾಡಿರಲಿಲ್ಲ. ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲೆಯ ನಾಯಕರುಗಳು ಸೇರಿ ಮಾಡಿದ್ದಾರೆ. ಅದನ್ನು ಏನು ಅವ್ರು ನನ್ನ ಮೇಲೆ ಭರವಸೆ ಇಟ್ಟು ಮಾಡಿದಾರೋ ಅದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ಸರ್, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಗಮ ಮಂಡಳಿ ಸಿಗುತ್ತೆ ನನಗೆ ಅಂತ ಹೇಳಿ? ಇಲ್ಲ, ನಾನು ಯಾವತ್ತೂ ಯಾರನ್ನೂ ಕೇಳಿರಲಿಲ್ಲ, ನನಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ತಾವೆಲ್ಲ ಕೇಳಿದಾಗ ಹೇಳ್ತಿದ್ದೆ, ನಾನು ಯಾವತ್ತೂ ಎಲ್ಲೂ ಕೇಳಿಲ್ಲ ಅಂತ. ನಾನು ಎಲ್ಲೂ ಕೇಳಿರಲಿಲ್ಲ. ಕೊಟ್ಟಿದ್ದಾರೆ, ಪಕ್ಷ ನನ್ನ ಮೇಲೆ ಭರವಸೆ ಇಟ್ಟು ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ. ನಾನು ಅವರ ಪಕ್ಷಕ್ಕೆ ಋಣಿಯಾಗಿರ್ತೀನಿ. ಪಕ್ಷಕ್ಕೆ ಒಳ್ಳೆಯ ಹೆಸರು ತರೋ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ನಿಮ್ಮನ್ನ ಪಕ್ಷಕ್ಕೆ ಕರ್ಕೊಳ್ಳೋಂಥ ಸಂದರ್ಭದಲ್ಲಿ ಸಚಿವರನ್ನು ಮಾಡ್ತೀವಿ ಸರ್ಕಾರ ಬಂದರೆ ಅನ್ನೋ ಒಂದು ಭರವಸೆಯನ್ನು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು. ಆದರೆ ಈಗ ನಿಗಮ ಮಂಡಳಿ ಸ್ಥಾನವನ್ನು ಕೊಟ್ಟು ತೃಪ್ತಿಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಕ್ಕೇನು ಹೇಳ್ತೀರಾ? ಇಲ್ಲ, ನಾನು ಪಕ್ಷಕ್ಕೆ ಸೇರ್ಕೊಂತಕ್ಕಂಥ ಸಂದರ್ಭದಲ್ಲಿ ಯಾರ ತವಲು ಕೂಡ ನನಗೆ ಹಿಂಗೆ ಮಾಡಿ ಅದನ್ನೇ ಮಾಡಿ ನನ್ನ ಸಚಿವರು ಮಾಡಬೇಕು ಅಂತ ನಾನು ಯಾರ್ದು ಕೇಳಿರಲಿಲ್ಲ. ಅವರು ನನಗೇನು ಹೇಳಿರಲಿಲ್ಲ. ನಾನು ಪಕ್ಷಕ್ಕೆ ನಾನು ಇದ್ದಂಥ ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳಿಂದ ನಾನೇ ಈ ಪಕ್ಷದಲ್ಲಿ ಆ ಪಕ್ಷ ಇದ್ದಂಥ ಪಕ್ಷಕ್ಕೆ ಬೇಜಾರಾಗಿ ಈ ಪಕ್ಷಕ್ಕೆ ಹೋಗಿರ್ತಕ್ಕಂಥದ್ದು. ನಾನು ಯಾವುದೇ ಬೇಡಿಕೆ ಇಟ್ಟು ನಾನು ಪಕ್ಷಕ್ಕೆ ಕಂಡೀಷನ್ಸ್ ಮೇಲೆ ಹೋಗಿದ್ದಂಥದ್ದಲ್ಲ. ನಾನು ಯಾವತ್ತೂ ಪಕ್ಷ ಚೇಂಜ್ ಮಾಡ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥವನಲ್ಲ. ನಾನಿದ್ದಂಥ ಪಕ್ಷದಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರು ನಡೆಸ್ಕೊಂಡಲ್ಲೇ ಇದ್ದಿದ್ದರಿಂದ ನಾನು ಪಕ್ಷ ಬಿಟ್ಟರೆ ನಾನು ಈಗಲೂ ಪಕ್ಷ ಬಿಡ್ತಿರಲಿಲ್ಲ. ನನಗೆ ಅಸಮಾಧಾನ ಆಯಿತು, ಅದರಿಂದ ಆ ಪಕ್ಷ ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ದಂಥದ್ದು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಡಿಕೆಯನ್ನು ನಾನು ಇಟ್ಟಿರಲಿಲ್ಲ. ನಿಮಗೆ